ಇಲ್ಲಮ್ಮ ಅಂತ ಅವ್ರು ನಮ್ಮ ತಾಯಿ ಅವರ ಪಾಡಿಗೆ ಅವ್ರು ದುಡ್ಕೊಂಡು ತಿಂತಾಯಿದ್ರು. ಈ ಕಿಶೋರ ಅನ್ನೋನು ಮೊಮ್ಮಗ, ಅವರಿಗೆ ದೊಡ್ಡ ಮಗಳ ಮಗ. ಅವನು ಬರೀ ಅಜ್ಜಿ ಹೊಡಿತೀನಿ ಅಂತ ಹೇಳೋಣ. ಯಾವಾಗಲೂ ಹುಡುಗಿ ಹೊಡಿತಿದ್ದ ಹೆಂಡ್ತಿಗೆ. ಅದನ್ನು ಬಿಡ್ಸೋಕೆ ಅವಾಯ್ಡ್ ಮಾಡೋಕ್ಕೆ ಯಾವಾಗಲೂ ನಮ್ಮಮ್ಮ ಹೋಗ್ತಿದ್ರು. ಈಗ ನಾವು ಅದನ್ನ ಬಿಡ್ಸೋಕೆ ಬರಬಾರ್ದು ಅನ್ನೋದೇ ಅವನಿಗೆ ಇದ್ದಿದ್ದು. ಅವ್ನು ಬೇರೆ ಮತ್ತೆ ಗಾಂಜಾ ಮಾರ್ತಾ ಇದ್ದ. ಆ ಗಾಂಜಾ ಮಾರೋದನ್ನು ಈ ನಮ್ಮನೆ ತಕ ಹೆಣ್ಮಕ್ಳು ಇರ್ತಾರೆ, ಬರಬಾರ್ದು ಗಾಂಜಾ ಮಾರಕ್ಕೆ ಬಿಡಬಾರ್ದು ಅಂತ ಹೇಳಿದ್ದು. ಆ ಗಾಂಜದಿಂದ ನನಗೆ ಮಾರ್ತಾನಲ್ಲ ಅನ್ನೋ ಒಂದು ಸಿಟ್ಟಿಡ್ಕೊಂಡೆ ಇವ್ನು ಬೇಕಂತ ಹಿಂದೆ ಫಾಲೋ ಮಾಡ್ಕೊಂಡೋಗಿ ಸಾಯಿಸಿರೋದು. ಗಲಾಟೆ ಅಂತ ಇಲ್ಲ, ಈ ಗಾಂಜದ್ದೇ ಗಲಾಟೆ. ನಮ್ಮ ಮನೇಲಿ ಮಾರಬಾರ್ದು ಅಂತ ನಮ್ಮ ತಾಯಿ 7-8 ಸಲ ಪೊಲೀಸ್ನವ್ರಿಗೆ ಹಿಡ್ಕೊಡ್ತು. ಅವ್ರೇನು ಅವಾಗ ಏನು ಕೇರ್ ಮಾಡಲಿಲ್ಲ. ಇವಾಗ ಸಿಗಾಕಂತಾರಲ್ಲ, ಇವಾಗ ಹಿಡ್ದಾಕಿದ್ದಾರೆ. ಒಂದು ಸಲ ಸಿಗಾಕೊಂಡಾಗ ಏನು ಹಿಡ್ದಾಕಿಲ್ಲ, ಈಗ 2ನೇ ಸಲ ಸಿಕ್ಕೊಂಡಾಗ ಹಿಡ್ದಾಕಿದ್ದಾರೆ ಅವರು. ಮನೇಲಿರಲಿಲ್ಲ ಸರ್, ಅದೆಲ್ಲ ಮೀನು ಹಿಡಿಯೋಕೋದ ಬಂದ. ನಮ್ಮಮ್ಮ ಮನೇಲಿದ್ರು, ನಮ್ಮನೆ ಕಡೆ ಬಂದರು. ನಮ್ಮನೆ ಹತ್ರನೇ ಬಂದಿದ್ದ ಅವ್ನು ಗಲಾಟೆಗೆ. ಅಲ್ಲಿಂದ ಬಂದು ನೀನು ಸಾಯಿಸ್ತೀನಿ ಇವತ್ತು ಎಷ್ಟೊತ್ತಿದ್ರು ಅಂತ ಹೇಳೋದ. ಸಾಯಿಸೋ ನೋಡೋಣ ಅನ್ಕೊಂಡು ನಮ್ಮಮ್ಮ ಎದ್ದು ನಿಂತ್ಕೊಂತು ಕುತ್ಕೆ ತಿರುಗಿಸ್ಬಿಡ್ತೀನಿ ಇವಾಗ ಅಂದ. ಅಷ್ಟೊತ್ತಿಗೆ ನಾವೆಲ್ಲ ಜೋರು ಮಾಡ್ತಿದ್ವ. ನಮ್ಮ ಕಡೆ ಅವ್ನು ಮಾತಾಡ್ತಾ ಇದ್ದ. ನಮ್ಮಮ್ಮ ಎದ್ದೋಗಿರೋದು ನಾವು ನೋಡೇ ಇಲ್ಲ. ಅವ್ರ ಪಾಡಿಗೆ ಅವ್ರ ಎದ್ದಲ್ಲಿ ಮಸೀದಿ ತನಕ ನಡ್ಕೊಂಡು ಹೋಗಿರೋ ಸ್ಟೇಷನಿಗೆ ಹೋಗ್ಬೇಕಂತ. ಅವನು ಗಾಡಿ ಒಳಗೆ ಹೋಗಿದ್ದಾನೆ, ನಮಗೆ ಗೊತ್ತಿಲ್ಲ. ಅಲ್ಲೇ ಕಲ್ಲೆತ್ತಾಕ್ಬಿಟ್ಟಿದ್ದಾನೆ. ಗಾಡೀಲಿ ಗುದ್ದಿದ್ದಾನೆ, ಮಕ್ಕಡೆ ಬಿದ್ದಿದ್ದಾರೆ. ಅವ್ರು ಬಿದ್ದ ತಕ್ಷಣ ಕಲ್ಲೆತ್ತಾಕಿದ್ದಾನೆ. ಅಮ್ಮ ಕಂಪ್ಲೇಂಟ್ ಕೊಡೋಕ್ಕೆ ಹೋಗ್ತಾ ಇದ್ದಿತ್ತು. ಮಾಡಿದ್ದಾರೆ, ಪೊಲೀಸ್ನವ್ರು ಮಾಡಿದ್ದಾರೆ. ನಾವು ಕಂಪ್ಲೇಂಟ್ ಕೊಟ್ಟು ಒಂದು 1 ಗಂಟೆ 2 ಗಂಟೆ ಇದರೊಳಗೆ ಮಾಡಿದ್ದಾರೆ ಅರೆಸ್ಟ್. ಮನೇಲೇ ಮರ್ತಿದ್ದ. ಹೌದು, 2 ಸಲ ಹೋಗಿ ಬಂದಿದ್ದ ನಾನು. ಗಾಂಜದ್ದು ರಾಬ್ರಿ ಕೇಸ್ ಮಾಡ್ತಾನೆ, ಎಲ್ಲ ಮಾಡಿದ್ದಾನೆ. ಈ ಸಲ ಹೋಗಿರೋದು ಕೊಲೆ ಮಾಡಿ ಹೋಗಿದ್ದಾನೆ. ನಾವು 4 ಜನ ಹೆಣ್ಮಕ್ಳು, 3 ಜನ, ಒಬ್ಬ ಹುಡುಗ ಇದ್ದಾನೆ. ಅವನಿಗೆ ಶಿಕ್ಷೆ ಆಗಬೇಕು, ಚೆನ್ನಾಗಾಗಬೇಕು. ನಾವು ಆಗ ಚಿಕ್ಕಮ್ಮ ಆಗಿರ್ಬೋದು, ಅಕ್ಕ ಆಗಿರ್ಬೋದು, ತಂಗಿ ಆಗಿರ್ಬೋದು, ನಾವು ಯಾವತ್ತೂ ಅವನಿಗೆ ಇದು ಮಾಡ್ಕೊಳ್ಳಲ್ಲ. ಅವನ್ನ ಅಲ್ಲೇ ಕೊಳಿಬೇಕು. ಅವನು ಆದಷ್ಟು ಅವನಲ್ಲೇ ಕೊಳಿಬೇಕು. ಹೊರಗಡೆ ಅಂತೂ ಬಿಡಬಾರ್ದು. ಅವನಿಗೆ ಚೆನ್ನಾಗಿ ಶಿಕ್ಷೆ ಆಗಬೇಕು. ನಾನು ಕೇಳ್ಕೊಳ್ಳೋದಷ್ಟೇ. ಅವನಿಗೆ ಏನಾರು ಬಿಟ್ಟಿದ್ದ ದಿವಸ ಅವ್ನು ನಮ್ಮನ್ನು ಕೊಲೆ ಮಾಡ್ತಾನೆ, ನಾಳೆ ಇದೇ ಥರ ಹೋಗ್ಬೇಕಾಗತ್ತೆ. ಅವನೇನಾರು ಹೊರಗಡೆ ಬಂದ ಅಂದರೆ ಅವ್ನು ಮಾಡಿರೋ ಕೆಲಸ 2 ತಿಂಗಳು ಜೈಲಾದ್ರೂ ಪರವಾಗಿಲ್ಲ, ನಾವು ಸಾಯಿಸೋರೆ ಅವನನ್ನು ಬದುಕೋಕ್ಕಂತೂ ನಾನು ಬಿಡಲ್ಲ. ಮೊಮ್ಮಗನೇ, ಸ್ವಂತ ಮೊಮ್ಮಗನೇ, ಎತ್ತಾಡಿಸಿ ಬೆಳೆಸಿರೋ ಮೊಮ್ಮಗನೇ ಸಾಯಿಸಿರೋದು ಇವತ್ತು. ಅಜ್ಜಿದೇನೂ ಇದಿರಲ್ಲ ಅಂಥದ್ದು. ಅವ್ರ ಹೆಂಡ್ತಿನ ಕಾಪಾಡೋಕೆ ಹೋಗಿ ನಮ್ಮಮ್ಮ ಜೀವ ಕಳ್ಕೊಂಡ್ಲು ಇವತ್ತು. ನನ್ನ ಹೆಸರು ಧನಲಕ್ಷ್ಮಿ.